ಮಹಾರಾಜ ಟ್ರೋಫಿ ಟೂರ್ನಿಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆಯಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು ಮೈಸೂರು ವಾರಿಯರ್ಸ್ ತಂಡ ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿತಾ ಇದೆ. ಸೈಕಲ್ ಪ್ಯೂರ್ ಅಗರಬತ್ತಿ ಮಾಲೀಕತ್ವದ ಮೈಸೂರು ವಾರಿಯರ್ಸ್ ತಂಡಕ್ಕೆ ಕರುಣ್ ನಾಯರ್ ನಾಯಕತ್ವವಿದೆ. ಪ್ರತಿಭಾನ್ವೇಷಣೆಯ ಮೂಲಕ ಪ್ರತಿಭಾವಂತ ಆಟಗಾರರಾದ ಕಿಶನ್ ಬೇಡರೆ ಹಾಗೂ ಗೌತಮ್ ಸಾಗರ್ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಇನ್ನುಳಿದಂತೆ ಕೆ ಗೌತಮ್, ಮನೋಜ್ ಪಾಂಡೆಗೆ ಕಾರ್ತಿಕ್ ಸೇರಿ ಬಲಿಷ್ಠ ತಂಡವನ್ನು ಕೂಡ ಕಟ್ಟಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ತಂಡವನ್ನು ಪ್ರಕಟಿಸಲಾಯಿತು. ಅಲ್ಲದೆ ಜರ್ಸಿಯನ್ನು ಕೂಡ ಲಾಂಚ್ ಮಾಡಲಾಯಿತು. ಈ ಬಾರಿಯ ಮಹಾರಾಜ ಟ್ರೋಫಿ ಗೆಲ್ಲುವ ವಿಶ್ವಾಸವನ್ನು ತಂಡದ ಮಾಲೀಕರಾದ ಅರ್ಜುನ್ ರಂಗ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಹಾರಾಜ T20 ಅಂತ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆರ್ಗನೈಸ್ ಮಾಡಿದೆ. ಆಗಸ್ಟ್ 15ನೇ ತಾರೀಕಿಂದ ಸೆಪ್ಟೆಂಬರ್ 1ನೇ ತಾರೀಕು ತನಕ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 3 ಗಂಟೆಗೆ ಮತ್ತು 7 ಗಂಟೆಗೆ ಪ್ರತಿದಿನ ಮ್ಯಾಚಸ್ ಇದೆ. ಎಲ್ಲ ವೀಕ್ಷಕರಿಗೂ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ನಮ್ಮ ಮೈಸೂರು ವಾರಿಯರ್ಸ್ ತಂಡಕ್ಕೆ ಮಾಡಿ. ತುಂಬ ಚೆನ್ನಾಗಿ ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ. ತುಂಬ ಸಾಧನೆ ಮಾಡಿ ಹುಡುಗರು ಪ್ರಾಕ್ಟೀಸ್ ಮಾಡಿದ್ದಾರೆ ನಿಮ್ಗೆಲ್ಲರಿಗೂ ತೋರ್ಸೋಕ್ಕೆ. ಅದಲ್ಲದೆ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಫ್ಯಾನ್ ಕೋಡಲ್ಲೂ ನೀವು ಆನ್ಲೈನ್ ಆ್ಯಪ್ಸಲ್ಲೂ ನೋಡ್ಬೋದು. ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾ ಪೇಜು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಒಂದು ಉಷಾಕಿರಣ್ ಐ ಹಾಸ್ಪಿಟ್ಲ್ಗಾಗಿ, ಎರಡನೇದು ರೀಫಾರೆಸ್ಟ್ ಇಂಡಿಯಾ ಅಂತ ಟ್ರೀ ಪ್ಲಾಂಟೇಷನ್ಗೆ, ಮೂರನೇದು ಕಲಸು ಫೌಂಡೇಶನ್ಗಾಗಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಲೈಬ್ರರಿ ಕನ್ಸ್ಟ್ರಕ್ಷನ್ ಮಾಡಿಕೊಡೋಕ್ಕೆ ಹುಡುಗರು ಆಡ್ತಾ ಇದ್ದಾರೆ.